ಬರೀ ಗಂಡಸೇ ದುಡಿಬೇಕು ಅನ್ನೋದು ಏನು ಇದಿಲ್ಲಲ್ಲ, ಹೆಣ್ಮಕ್ಳು ಮಾಡ್ಬೋದು, ಅವ್ರಿಗೂ ಎಷ್ಟೊಂದು ಕಲ್ಪನೆಗಳಿರುತ್ತೆ. ನಮ್ಮ ಮಮ್ಮಿಯವ್ರ ಸಿಸ್ಟರ್ ಬಂದುಬಿಟ್ಟು ನಾನು ಅಡಾಪ್ಟ್ ಮಾಡಿಬಿಟ್ಟು ಅವ್ರು ಬೆಳೆಸಿದ್ರು. ಅವ್ರಿಗೆ ನಾನು ಓದಿಸ್ಬೇಕು ಅನ್ನೋ ಅಷ್ಟು ನಾಲೆಜ್ ಅವ್ರಿಗಿಲ್ಲ, ಅವರು ಓದಿಲ್ಲ. ಬಟ್ ನನ್ನ ಕನ್ನಡ ಮೀಡಿಯಮಲ್ಲೇ ನಾನು ಸೇರಿಸಿದ್ರು. ಸೊ 10th ನಾನು ಸ್ಟಡೀಸ್ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. ಆ್ಯಂಬ್ಯುಲೆನ್ಸಲ್ಲಿ ಹೋಗ್ಬೇಕಾದ್ರೆ ಆ್ಯಕ್ಸಿಡೆಂಟ್ ಆಗಿ ನಂದು ಪೆಲ್ವಿಕ್ ಬೋನ್ ಫ್ರ್ಯಾಕ್ಚರು. ಅದು ಫಿಕ್ಸ್ ಮಾಡೋದ್ರಿಂದ 2.5 ಮಂತು ನಾನು ಬೆಡ್ಡಲ್ಲಿದ್ದೆ. ನನಗೆ ಹೊರಗಡೆ ಹೋಗಬೇಕು, ಕೆಲಸ ಮಾಡಬೇಕು, ಆ ಥರ ಮೈಂಡ್ ಇತ್ತು. ಆಮೇಲೆ ಏನು ಮಾಡೋದು ಅಂತ ಕುತ್ಕೊಂಡಿರ್ಬೇಕಾದ್ರೇ ನಮ್ಮ ಮಕ್ಕಳು ಇಲ್ಲಿ ಕನ್ಸರ್ನ್ ಕಮ್ಯುನಿಟಿ ಕಾಲೇಜ್ ಜಾಯಿನ್ ಮಾಡಿದ್ರು. This was started in 2001 with one belief that every person is born with potential. Married women only know after their marriage they wanted to earn. So when they want to earn, they don't have a skill. Right now we have 3 courses where we prepare them to become teachers, preschool teachers and beauticians and tailors. Right now we also have this NIOS program, which is we are helping the students who are school dropouts. We wanted to help them to complete their basic education, that is the 10th and 12th level. ಅಕ್ಕ ಬಂದುಬಿಟ್ಟು ಅವರು ಇಬ್ಬರು ಸೇರೋಣ, ನಾವು ಓದೋಣ ಅಂತ. ನಾನು ಹೇಳಿದೆ ಆಗಲ್ಲ, ನನ್ನಿಂದ ಇಷ್ಟು ವರ್ಷ ಆಗಿಬಿಟ್ಟಿದೆ, 15 ಇಯರ್ಸ್ ಅಂದರೆ ಅದು ನಾನು ಓದಿರೋದು ಕನ್ನಡ ಮೀಡಿಯಮ್, ಇಂಗ್ಲೀಷಲ್ಲಿ ಅಂದರೆ ತುಂಬ ಕಷ್ಟ ಇರುತ್ತೆ ನನಗೆ. ನಾನು ಹೇಳಿದೆ ಇಲ್ಲ ಆಗಲ್ಲ, ನಾನು ಬರಲ್ಲ. ಅಕ್ಕ ಹೇಳಿದ್ರು ಇಲ್ಲ, ನಿನಗಿರೋ ಟ್ಯಾಲೆಂಟಿಗೆ ನಿನಗಾಗುತ್ತೆ ಬಾ ಅಂತ ಹೇಳಿ ಅವ್ರು ಕರ್ಕೊಂಬಂದರು. நான் இப்போ இந்த டீச்சிங் கோர்ஸ், அதனால் நான் இந்த டீச்சிங் கோர்ஸ் எடுத்திருக்கேன். இதனால் எனக்கு டீச்சிங் ஜாப் கிடைக்கும். சன்னுக்கு ஏதாச்சும் வாங்கி கொடுக்க முடியும்னா நான் என்கிட்ட இருந்து வாங்கி கொடுக்கலாம். எப்போ பாரு ஹஸ்பண்ட்டை போய் நம்ம கேட்க வேண்டிய இது தேவைப்படாது. ஸோ ஐ கேம் ஹியರ್. ನಾನು ಏನಕ್ಕೆ ಟೈಲರ್ಗೆ ಹೋದೆ ಅಂದರೆ ನಾನು ಡಿಪೆಂಡೆಂಟ್ ಆಗಿರಬಾರ್ದು, ಮಕ್ಕಳನ್ನ ಡಿಪೆಂಡೆಂಟ್ ಆಗಿರಬಾರ್ದು. ಇವಾಗ ನನಗೇನಂದರೆ ಇವಾಗ ನಾನು ಸಂಪಾದನೆ ಮಾಡಬೇಕು, ಐ ಹ್ಯಾವ್ ಟು ಅರ್ನ್. These courses are of course basic courses, but they are life changing because they all are working, okay, they are earning money, they feel good, they feel socially dignified. ನಾಳೆ ನನ್ನ ಮಗಳು ನಾನು ಏನಾದರೂ ಕ್ವಶನ್ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ನಾನು ಹೇಳ್ಬಾರ್ದು. ನನಗಿರೋ ನಾಲೆಜಲ್ಲಿ ಏನೋ ಅವಳಿಗೆ ಶೇರ್ ಮಾಡಬೇಕು, ಹೇಳ್ಕೊಡ್ಬೇಕು ಅಂದರೆ நிறையா லேர்ன் பண்ணியிருக்கேன் இன் இசிசியில். இன்டர்ன்ஷிப்பில் நிறையா அவங்க ப்ரொவைட் பண்ணுறாங்க. இன்டர்ன்ஷிப்லாம் போயிருக்கேன். அந்த இன்டர்ன்ஷிப்பில் இருந்தே எங்களுக்கு நீங்கள் ஜாப் ஜாயின் பண்ணிக்கலாம் இங்கேன்னு சொல்லிட்டு ஆஃபர் பண்ணுறாங்க. Nothing can be achieved alone. A regular support is so important, otherwise we can't sustain. Adyan support has come quite a long way, like 3 years is a big support. So this 3 years support has helped so many women to become preschool teachers, beauticians and tailors. ಬಂದಮೇಲೆ ಇವಾಗ ನನಗೆ ಸ್ವಲ್ಪ ಹೊರಗಡೆ ಎಲ್ಲ ಬಂದು ಮಾತಾಡೋಷ್ಟು ಧೈರ್ಯ ಇದೆ. ಫಸ್ಟ್ ಎಲ್ಲ ನನಗೆ ಅಷ್ಟು ಇರಲಿಲ್ಲ. ಕನ್ಸರ್ನ್ ಕಮ್ಯುನಿಟಿ ಕಾಲೇಜ್ ಬಂದ್ಬಿಟ್ಟು ನನಗೆ ಒಂದು ಒಳ್ಳೆ ಮೋಟಿವ್ ಕೊಡ್ತು. ಆ ಚಿಕ್ಕ ವಯಸ್ಸಲ್ಲಿ ನಾನು ಏನೆಲ್ಲ ಯೋಚನೆ ಮಾಡಿದ್ನೋ, ಏನೆಲ್ಲ ಅಚೀವ್ ಮಾಡಬೇಕು ಅಂತ ಇದ್ನೋ, ಈ ಏಜಲ್ಲಿ ನನಗೆ ಮಾಡೋಕ್ಕಾಯ್ತಲ್ಲ ಅನ್ನೋದೊಂದು, ಅದು ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ, ಅದೊಂದು ಥರ ಖುಷಿ.